ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಬಲ 2024 ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಬಲ 2024 ಗುರುಬಲ ಅಂತ ಹೇಳ್ತಾ ಇದ್ದ ಹಾಗೇನೆ ಎಲ್ಲರ ಕಿವಿಗೂ ಒಂದು ರೀತಿಯಾದಂತಹ ತಂಪಾದ ವಾತಾವರಣ. ಅಬ್ಬಾ, ಸದ್ಯ ನನ್ನ ಜೀವನಕ್ಕೆ ಗುರುಬಲ ಬರ್ತಾ ಇದೆಯಂತೆ, ನನ್ನ ಬದುಕಿಗೆ ಗುರುಬಲ ಬಂದ್ರೆ ಸಾಕು, ಗುರುಬಲ ಇದ್ರೆ ಏನಾದ್ರೂ ಸಾಧನೆ ಮಾಡಬಹುದು, ಗುರುಬಲ ಇದ್ರೆ ಮದುವೆ ಆಗುತ್ತೆ, ಗುರುಬಲ ಇದ್ರೆ ಜೀವನದಲ್ಲಿ ಶುಭ ಕಾರ್ಯ ನಡೆಯುತ್ತೆ, ಏನೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ರೂ ಗುರುವಿನ ಬಲ ಇರಬೇಕು. ಅಂತಹ ಗುರುಬಲ, ವೃತ್ತಿಯಲ್ಲಿ ಏಳಿಗೆಯಾಗಬೇಕಾ ಗುರುಬಲ ಬೇಕು, ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗಬೇಕಾ ಗುರುಬಲ ಬೇಕು, ಬದುಕಿನಲ್ಲಿ ಒಳ್ಳೆ ರೀತಿಯಾದಂತಹ ಸಂತಾನ ಪ್ರಾಪ್ತಿ ಆಗಬೇಕಾ ಗುರುಬಲ ಇರಬೇಕು. ಅಂತಹ ವಿಚಾರಗಳಲ್ಲಿ ಗುರುವಿನ ಅನುಗ್ರಹ ತುಂಬಾನೇ ಪ್ರಮುಖವಾದಂತಹದ್ದು. ಅಂತಹ ಪ್ರಮುಖವಾದಂತಹ ಗ್ರಹಗಳಲ್ಲಿ ಒಂದು ಗುರು. ಅಂತಹ ಗುರುವಿನ ಬಲ 2024ರಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ? ಹೀಗಾಗ್ಲೇ ನಾನು ತಿಳಿಸ್ಕೊಟ್ಟಿರುವ ಹಾಗೆ, ಎಲ್ಲರಿಗೂ ಗೊತ್ತಿರುವ ಹಾಗೆ, ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲ. ಅದರಲ್ಲೂ 2023ರಲ್ಲೂ ಇಲ್ಲ. 12ನೇ ಮನೆಯಲ್ಲಿ ಸಂಚಾರ. 2024ರಲ್ಲೂ ಸಹ ಯಾಕೋ ಅದು ತನ್ನ ಜನ್ಮರಾಶಿಗೆ ಬರ್ತಾ ಇದೆ. ಜನ್ಮರಾಶಿಗೆ ಬರ್ತಾ ಇದೆ, ಬಹಳಷ್ಟು ದುಃಖವನ್ನ ಕೊಡ್ತಾನೆ. ಜನ್ಮಗುರು ನರೋ ದುಃಖಂ ಅಂತ ಹೇಳ್ತಾರೆ ಅಂತ ಹಲವು ಜನರ ಅಭಿಪ್ರಾಯಗಳು ಖಂಡಿತವಾಗಿಯೂ ಇದೆ. ಆದ್ರೆ ಇಲ್ಲಿ ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ಜನ್ಮಸ್ಥ ಗುರು ನರೋ ದುಃಖಂ ಹೌದು, ಆದ್ರೆ ಬರ್ತಿರುವಂತಹ ಸ್ಥಾನ ಯಾವುದು? ಶುಕ್ರನ ಮನೆ, ಶುಕ್ರಾಚಾರ್ಯರ ಮನೆ. ಎರಡು ದೈತ್ಯ ಗ್ರಹಗಳು, ಶುಕ್ರ ಮತ್ತು ದೈತ್ಯ ಗ್ರಹಗಳು ಅಂದ್ರೆ ಸ್ಥೂಲ ಅಂತಲ್ಲ, ವಿಪರೀತವಾದಂತಹ ಜ್ಞಾನ ಭಂಡಾರಗಳು ಎರಡೂನು. ಬೃಹಸ್ಪತಿ ಆಚಾರ್ಯರು ಒಂದು ರೀತಿಯಾದಂತಹ ಜ್ಞಾನ ಭಂಡಾರ, ಶುಕ್ರಾಚಾರ್ಯರು ಇನ್ನೊಂದು ರೀತಿಯಾದಂತಹ ಜ್ಞಾನ ಭಂಡಾರ. ಅಂತಹ ಶುಕ್ರಾಚಾರ್ಯರ ಆಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ದೇವತೆಗಳ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು, ಗುರುಗ್ರಹ. ಅಂತಹ ಗುರುಗ್ರಹ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ಅಂತಹ ಒಂದು ಶುಭ ಸಂದರ್ಭದಲ್ಲಿ ನಿಮಗೆ ಯಾಕೋ ಗುರುಬಲ ಇಲ್ಲ. ಏನೇನಾಗಬಹುದು ಅನ್ನೋದನ್ನು ನೋಡೋಣ. ಈ ಗುರುಬಲ ಇಲ್ಲದ ಕಾರಣ ನಿಮಗೆ ಹಲವು ದುಃಖಗಳು ಜೀವನದಲ್ಲಿ, ಹಲವು ಕೆಟ್ಟ ಪ್ರಭಾವಗಳು ಉಂಟಾಗೋದು ತುಂಬಾ ಸಹಜವಾಗಿ ಇರ್ತಕ್ಕಂಥದ್ದು. ಆದರೆ ಈ ಒಂದು ಗುರುಗ್ರಹದ ದೃಷ್ಟಿಗಳು ಏನಿದ್ದಾವಲ್ಲ, ಅದು ನಿಮಗೆ ಕೆಲವೊಂದು ಶುಭ ಫಲಗಳನ್ನು ಕೊಡುತ್ತೆ ವೃಷಭ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಗೆ ಬಂದು ಪಂಚಮ ದೃಷ್ಟಿಯನ್ನ ಕೊಡ್ತಾನೆ, ಸಪ್ತಮ ದೃಷ್ಟಿಯನ್ನ ಕೊಡ್ತಾನೆ, 9ನೇ ಮನೆ ದೃಷ್ಟಿಯನ್ನ ಕೊಡ್ತಾನೆ. ಅಂದರೆ ನಿಮ್ಮ ಬದುಕಿನಲ್ಲಿ ಜನ್ಮದಲ್ಲಿ ಇರುವಂತಹ ಗುರು ದೇಹಕ್ಕೆ ಮತ್ತು ಮನಸ್ಸಿಗೆ ಹಲವಾರು ತೊಂದರೆಗಳನ್ನ ಕೊಟ್ಟರು. ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ತುಂಬಾ ವರ್ಷಗಳಿಂದ ಮಕ್ಕಳಿಲ್ಲದೆ ಒದ್ದಾಡ್ತಾ ಇದ್ದಂತಹವರಿಗೆ ಶುಭ ಸಂತಾನದ ಸೌಭಾಗ್ಯವನ್ನ ಕರುಣಿಸ್ತಾನೆ. ಅದೇ ರೀತಿಯಾಗಿ ವಿವಾಹ ಕಾರ್ಯಗಳು ಬಹಳ ವಿಳಂಬವಾಗಿ ಮದುವೆ ಆಗ್ತಾ ಇಲ್ಲ, ಬದುಕಿನಲ್ಲಿ ಶ್ರೇಯಸ್ ಆಗ್ತಾ ಇಲ್ಲ ಅಂತ ಅಂದುಕೊಂಡಿರ್ತಕ್ಕಂತಹವರಿಗೂ ಉತ್ತಮವಾದಂತಹ ಸಂಗಾತಿಯ ಪ್ರಾಪ್ತ ಯೋಗ ಇರ್ತಕ್ಕಂತಹದ್ದು. ಬದುಕಿನಲ್ಲಿ ಶುಭ ಕಾರ್ಯಗಳು, ದಾಂಪತ್ಯ ಕಲಹಗಳು ಇದ್ದರೆ ಆ ದಾಂಪತ್ಯ ಕಲಹಗಳು ನಿವಾರಣೆ ಆಗ್ತಕ್ಕಂಥದ್ದು. ಅನ್ಯೋನ್ಯ ದಾಂಪತ್ಯ. ನಿಮ್ಮ ಪೂರ್ವ ಪುಣ್ಯ ಸ್ಥಾನದ ಮೇಲೆ ದೃಷ್ಟಿ ಸಹ ಇರೋದರಿಂದ ಆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇದ್ದಂತಹ ಎಲ್ಲ ತೊಂದರೆ ತಾಪತ್ರಯಗಳು ಸಹ ನಿವಾರಣೆ ಆಗ್ತಕ್ಕಂತಹದ್ದು. ಈ ರೀತಿಯಾದ ಶುಭ ಯೋಗಗಳನ್ನ ಕೊಡ್ತಾನೆ. ಜೊತೆಗೆ 9ನೇ ಮನೆ, ನಿಮ್ಮ 9ನೇ ಮನೆಯ ಮೇಲೆ ದೃಷ್ಟಿ ಬರ್ತದೆ. ಭಾಗ್ಯಸ್ಥಾನ, ಭಾಗ್ಯಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿ ಇದ್ದಾನೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗತ್ತೆ. ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುತ್ತವೆ. ಎಲ್ಲಾ ರೀತಿಯಾದಂತಹ ಸುಖದ ಜೀವನವನ್ನ ಅನುಭವಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಜನ್ಮದಲ್ಲಿ ಇದ್ದರೂ ಈ ದೃಷ್ಟಿಗಳ ಪ್ರಭಾವದಿಂದ ಈ ಸ್ಥಾನಗಳ ಮೇಲೆ ಬಹಳಷ್ಟು
ಶುಭ ಭಾಗ್ಯಸ್ಥಾನದ ಮೇಲೆ, ಪಂಚಮ ಸ್ಥಾನದ ಮೇಲೆ, ಸಪ್ತಮ ಸ್ಥಾನದ ಮೇಲೆ. ಒಂದು ರೀತಿಯಾಗಿ ಅದೃಷ್ಟವಂತರು ಅಂತಾನೆ ಹೇಳಬಹುದು. ಅದರಲ್ಲೂ ಕೆಲ ವಿಚಾರಗಳಲ್ಲಿ ಕಂಟಕ. ಯಾವ ವಿಚಾರಗಳಲ್ಲಿ ಅಂದ್ರೆ ಅನಾರೋಗ್ಯಗಳು ಬಾಧಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಉದರ ಶೂಲೆ, ಇದ್ದಕ್ಕಿದ್ದ ಹಾಗೆ ಲಂಗ್ಸ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥದ್ದು, ತೊಂದರೆ ತಾಪತ್ರೆಗಳು ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗುವುದು, ಈ ರೀತಿಯಾದಂತಹ ಕೆಲ ತೊಂದರೆಗಳು ನಿಮ್ಮ ಬದುಕಿನಲ್ಲಿ ಬರೋದಕ್ಕೆ ಶುರುವಾಗತ್ತೆ. ಅನಾರೋಗ್ಯ ವಿಚಾರಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ಗುರುವಿನ ಸ್ಥಾನವನ್ನ ಗಮನಿಸಿದಾಗ ಶತ್ರು ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅದ್ಯಾಕೋ ನಿಮ್ಮ ಒಂದು ದೇಹಸ್ಥಾನದ ಮೇಲೆ ಬಹಳಷ್ಟು ಪ್ರಭಾವವನ್ನ ಬೀರುತ್ತದೆ. ಅದರಲ್ಲೂ ಈ ಮುಖ, ಈ ಕಣ್ಣುಗಳು, ಕಿವಿ, ಈ ಕುತ್ತಿಗೆ ಹಿಂದಿನ ತಲೆಭಾಗ ಸ್ವಲ್ಪ ಕಾಯಿಲೆಗೆ ಈಡಾಗುವಂತಹ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಜಾಗ್ರತೆಯಾಗಿರಿ. ಅದರಲ್ಲೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅನ್ನೋದನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಒಟ್ಟಾರೆಯಾಗಿ ಗುರು ನಿಮಗೆ ಶುಭ ಫಲ ಮತ್ತು ಅಶುಭದ ಫಲ, ಸ್ವಲ್ಪ ಹೆಚ್ಚಿನ ಅಶುಭದ ಫಲವೇ. ಕೇವಲ 3 ಸ್ಥಾನಗಳಲ್ಲಿ ಮಾತ್ರ ನಿಮಗೆ ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದು, ಪಂಚಮ, ಸಪ್ತಮ, ಅದೇ ರೀತಿಯಾಗಿ ಒಂದು ಭಾಗ್ಯಸ್ಥಾನ. ಆದ್ರೆ ಈ 3 ಸಹ ಪ್ರಮುಖವಾದ ಸ್ಥಾನಗಳೇ. ಆ ಪ್ರಮುಖವಾದ ಸ್ಥಾನಗಳಲ್ಲೇ ನಿಮಗೆ ಒಂದು ಒಳ್ಳೆ ಏಳಿಗೆಗಳೆಲ್ಲ ಇರುವಂತಹದ್ದು ಇದಾವೆ. ಆದರೆ ಈ ಅನಾರೋಗ್ಯಗಳೇನಿದ್ದಾವಲ್ಲ, ಈ ಅನಾರೋಗ್ಯಗಳಿಂದಾಗಿ ನಿಮಗೆ ಹಿಂಸೆಗಳು, ಯಾತನೆಗಳು ಆಗ್ತಾ ಇರುತ್ತವೆ. ಎಷ್ಟೇ ಒಂದು ಒಳ್ಳೇದು ನಡೀತಾ ಇದ್ರು ಅದನ್ನ ಅನುಭವಿಸ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತದೇ ಕಷ್ಟಗಳು. ದುಡ್ಡೇನು ಹರಿದು ಬರುತ್ತೆ, ಆ ತಗೊಂಡು ಹೋಗಿ ಆಸ್ಪತ್ರೆಗೆ ಕೂಕೋದು. ದುಡ್ಡು ಚೆನ್ನಾಗಿ ಬರೋಕ್ ಶುರುವಾಗ್ತಾ ಇರುತ್ತೆ, ಆದ್ರೆ ಅಲ್ಲೇನೋ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುವಂತಹದ್ದು. ಈ ರೀತಿಯಾದ ಅಶುಭದ ಫಲಗಳು ಉಂಟಾಗುತ್ತೆ. ತುಂಬಾನೇ ಹುಷಾರಾಗಿ ಇರಬೇಕು. ಈ ವೃಷಭ ರಾಶಿ ಅಂತಲ್ಲ, ಯಾರಿಗೇ ಆಗ್ಲಿ ಸ್ವಲ್ಪ ಕೆಟ್ಟದಿದೆ ಅಂತ ಹೇಳಿದ್ರೆ ಏನೇನೋ ಸುಮ್ಮನೆ ಅಂದ್ಕೊಳ್ತೀರಿ. ಯಾವಾಗ್ಲೂ ಕೆಟ್ಟದ್ದೇ ಇರೋದನ್ನ ಹೇಳೋಕ್ ಸಾಧ್ಯ ಆಗುತ್ತೆ, ಇಲ್ಲದೆ ಇರೋದನ್ನ ಹೇಳೋಕ್ ಸಾಧ್ಯವಾಗುತ್ತಾ? ಎಷ್ಟೋ ಬಾರಿ ಶುಭ ಫಲಗಳನ್ನ ಅನುಭವಿಸಬೇಕಾದಾಗ ಇದೇ ವಿಡಿಯೋನಲ್ಲೇ ಕೆಲವೊಂದು ಶುಭ ಫಲಗಳ ಬಗ್ಗೆನೂ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಯಾರಿಗೂ ಗಮನ ಹೋಗೋದೇ ಇಲ್ಲ. ಕೆಟ್ಟದಿದೆ ಅಂದಾಗ ನಾವು ಎಚ್ಚೆತ್ಕೊಳ್ಬೇಕು. ಒಳ್ಳೇದಿದೆ ಅಂದಾಗ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಬಾರ್ದು. ಒಳ್ಳೇದಿದ್ರೆ ಖಂಡಿತ ಅದ್ರ ಬಾಡ್ಗದ್ ಒಳ್ಳೇದಾಗ್ತಾನೆ ಹೋಗ್ತಾ ಇರುತ್ತೆ, ಕೆಡಕೇನೂ ಆಗಲ್ಲ. ಆದ್ರೆ ಕೆಟ್ಟದಿದ್ದಾಗ ಮಾತ್ರ ತಾನೇ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಅದನ್ನ ಪ್ರತಿಯೊಬ್ಬರು ಗಮನ ಕೊಟ್ಕೊಂಡು ನಿಮ್ಮ ಬದುಕನ್ನ ಸುಂದರವಾಗಿಟ್ಕೊಳ್ಳಿ. ಅದೇ ರೀತಿಯಾಗಿ ಗಾರ್ಮೆಂಟ್ಸ್ ಬಿಸ್ನೆಸ್ ಅನ್ನ ನಡೆಸ್ತಾ ಇರುವಂತವರಿಗೆ, ಅದೇ ರೀತಿಯಾಗಿ ಜವಳಿ ವ್ಯಾಪಾರಸ್ಥರಿಗೆ, ಹೆಣ್ಮಕ್ಳ ಬಟ್ಟೆ ವ್ಯಾಪಾರಸ್ಥರಿಗೆ, ಇನ್ನು ಪರ್ಫ್ಯೂಮ್ಗಳ ಬಿಸ್ನೆಸ್ ಅನ್ನ ಮಾಡ್ತಕ್ಕಂತಹವರಿಗೆ, ವಜ್ರ, ಅದೇ ರೀತಿಯಾಗಿ ರತ್ನಗದ ವ್ಯಾಪಾರಸ್ಥರಿಗೆ, ಕೃಷಿಕರಿಗೆ ಲಾಭಗಳು ಈ ಒಂದು ಗುರುವಿನ ಸ್ಥಾನಮಾನದಿಂದ ಬರ್ತಕ್ಕಂಥದ್ದು ಶುಭ ಫಲಗಳು ಇದ್ದಾವೆ. ಈ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೂ ಉತ್ತಮವಾದಂತಹ ಒಂದು ಯೋಗದ ಫಲಗಳಿದ್ದಾವೆ. ಒಂದು ರೀತಿಯಾಗಿ ಅಶುಭದ ಫಲದ ಜೊತೆಗೆ ನಿಮಗೆ ಕೆಡುಕಿನ ಘಟನೆಗಳು ನಡೆಯುತ್ತವೆ. ಕೆಲಸ ಸಿಗುತ್ತೆ, ಆ ಕೆಲಸದಲ್ಲಿ ಏನೋ ಕಿರಿಕಿರಿ, ಕೆಲಸದಲ್ಲಿ ನೆಮ್ಮದಿ ಇರೋದಿಲ್ಲ, ಕೆಲಸದಲ್ಲಿ ಏಳಿಗೆಗಳಾಗಲ್ಲ. ಈ ರೀತಿಯಾಗಿ ಒಂದೆಲ್ಲ ಒಂದು ಅದೇನೋ ಹಾವಿನ ಬಾಯಿಂದ ತಪ್ಪಿಸ್ಕೊಂಡೇ ಆಗಿದೆ, ಆದ್ರೆ ಚೇಳಿನ ಬಾಯಿಗೆ ಬಿದ್ದ ಹಾಗೆ. ಎರಡು ವಿಷಯವೇ, ಒಂದು ಸ್ಲೋ ಪಾಯ್ಸನ್, ಇನ್ನೊಂದು ಡೈರೆಕ್ಟ್ ನಿಮ್ಗೆ ಎಫೆಕ್ಟ್ ಮಾಡ್ತಕ್ಕಂಥದ್ದು. ಆ ರೀತಿಯ ಫಲಾನುಫಲಗಳು ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಯೋಚನೆ ಮಾಡೋದು ಬೇಡ. ಪ್ರತಿ ಬಾರಿಯೂ ಯಾವುದೇ ಗ್ರಹಗಳಿಂದ ನಮಗೆ ತೊಂದರೆಗಳಾದರೂ ಗ್ರಹದ ಅಧಿದೇವತೆಗಳನ್ನ ಪೂಜೆ ಮಾಡಬೇಕಾಗ್ತದೆ. ಏನ್ ಪರಿಹಾರ ಮಾಡ್ಕೊಳ್ಬೇಕು, ಏನ್ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಯೋಗ ಫಲಗಳನ್ನ ನೀವು ಅನುಭವಿಸಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಅಂಥ ದೊಡ್ಡ ಮಟ್ಟದ ಲಾಭಗಳು ಇಲ್ಲದೆ ಇದ್ರೂ ಒಂದಷ್ಟು ನೆಮ್ಮದಿಯುತವಾದಂತಹ ಜೀವನ ಆಗ್ಬೇಕಂದ್ರೆ ಮೊದಲು ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ. ಜಾತಕದ ಆಧಾರದಲ್ಲಿ ನಿಮ್ಮ ಒಂದು ಪರಿಹಾರದ ಕ್ರಮಗಳನ್ನ ಅನುಸರಿಸಿಕೊಳ್ಳುವಂಥದ್ದು ತುಂಬಾ ಉತ್ತಮವಾದ ವಿಚಾರ. ಅದರಲ್ಲೂ ಈ ಒಂದು ಗುರುಬಲ ಇಲ್ಲದ ಕಾರಣ, ನೇರವಾಗಿ ನಿಮಗೆ ಗುರುಬಲ ಇಲ್ಲದ ಕಾರಣ ತುಂಬಾ ಹುಷಾರಾಗಿರ್ಬೇಕು. ಹಾಗಾಗಿ ಸಾಮಾಜಿಕ ಪರಿಹಾರ ಮತ್ತು ಆಧ್ಯಾತ್ಮಿಕ ಪರಿಹಾರ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ಸಾಮಾಜಿಕ ಪರಿಹಾರ, ಈ ಪ್ರಕೃತಿಯಲ್ಲಿ ಇದ್ದೀವಿ, ಪ್ರಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಪ್ರಕೃತಿಯನ್ನ ನಾವು ಕಾಪಾಡಿದ್ರೆ ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ. ಮುಂದಿನ ಪೀಳಿಗೆಗೂ ಒಂದಷ್ಟು ಹಸಿರನ್ನ ಉಳಿಸಿ ಅವರ ಉಸಿರನ್ನ ಕಾಪಾಡಿ ಹೋಗೋಣ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿಸಿ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳನ್ನ ನಮಗೂ ಕೊಡ್ತಾ, ನಮಗೆ ಶುದ್ಧವಾದ ಗಾಳಿ ಕೊಡ್ತಾ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತೆ, ಆಹಾರಕ್ಕೆ ದಾರಿಯಾಗುತ್ತೆ, ಮೂಲವಾಗುತ್ತೆ. ಇನ್ನು ಈಗಾಗಲೇ ಬೇಸಿಗೆ, ಸುಡು ಬಿಸಿಲು,
ತಡೆಯೋಕ್ಕಾಗದಿರುವಷ್ಟು ಸೆಕೆ, ನೀರಿನ ತಾತ್ವಾರ ಎಲ್ಲ ಕಡೆ. ಎಷ್ಟು ನಮ್ಮಿಂದನೇ ನೀರಿನ ಮೂಲೆಗಳು ಹಾಳಾಗಿದೆ. ನೀರನ್ನ ಹಿತವಾಗಿ ಮಿತವಾಗಿ ಬಳಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶುಭವಾಗಬೇಕು ಅಂತಂದ್ರೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆ ದಾಹವನ್ನ ನೀಗಿಸುವ ಕೆಲಸದ ಜೊತೆಗೆ ಅದರ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲಗಳು ಸಹ ನಿಮಗೆ ಬಂದು ಸೇರುತ್ತೆ. ಆ ಪುಣ್ಯದ ಫಲಗಳು ನಿಮಗೆ ಸೇರಬೇಕಾದ್ರೆ ಈ ಸಣ್ಣ ಕೆಲಸವನ್ನು ಮಾಡಿ. ಅದರ ಜೊತೆಗೆ ಆಧ್ಯಾತ್ಮಿಕವಾದ ಪರಿಹಾರ. ಯಾವುದೇ ರೀತಿಯಾಗಿ ನಿಮಗೆ ದೋಷಗಳು ಬಾಧಿಸ್ತಾ ಇರ್ಲಿ, ಯಾವುದೇ ರೀತಿಯಾಗಿ ನೆಮ್ಮದಿ ತೊಂದರೆ ತಾಪತ್ರೆಗಳು ಇಲ್ಲದೆ ಇರಲಿ. ಮನುಷ್ಯನ ಜೀವನ ಅಂದ್ರೇನೆ ಒಂದ್ ರೀತಿ ಹಿಂಸೆ ಇದ್ದ ಹಾಗೆ. ಹಲವಾರು ನೋವುಗಳು, ಶತ್ರುಕಾಟಗಳು, ಮಾಟಮಂತ್ರ ದೋಷಗಳು, ದೃಷ್ಟಿ ದೋಷಗಳು, ಗ್ರಹ ಬಾಧೆಗಳು, ಅಂದ್ಕೊಂಡಿರೋ ಕೆಲಸ ಆಗಲ್ಲ, ಕೆಲಸಗಳಲ್ಲಿ ವಿಘ್ನಗಳು, ಕೆಲಸದಲ್ಲಿ ಏಳಿಗೆಗಳಿರೋದಿಲ್ಲ. ಏನೇ ಕೆಲಸ ಮಾಡ್ಕೊಳ್ಬೇಕಂದ್ರೂ ಅಡೆತಡೆಗಳು, ಮನೆಯಲ್ಲಿ ನೆಮ್ಮದಿ ಇಲ್ಲದ ವಾತಾವರಣ, ಈ ರೀತಿಯಾಗಿ ಹಲವು ಸಮಸ್ಯೆಗಳ ಮೂಟೆಗಳನ್ನೇ ಹೊತ್ಕೊಂಡು ಮನುಷ್ಯ ಬದುಕ್ತಾ ಇರ್ತಾನೆ. ಅಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ತಾಯಿ ಲಲಿತಾದೇವಿಯ ಪೂಜೆ. ಅಂತಹ ಲಲಿತಾದೇವಿಯ ಪೂಜೆಯನ್ನ, ಲಲಿತಾ ಹೋಮವನ್ನ 8ನೇ ತಾರೀಕು 5ನೇ ತಿಂಗಳು 2024 ನಮ್ಮ ಯುಗಾದಿ ವರ್ಷದ ಮೊದಲನೆಯ ಅಮಾವಾಸ್ಯೆಯ ದಿವಸ ನಾವು ಮಾಡ್ತಾ ಇದ್ದೇವೆ. ಅಂತಹ ಶುಭ ಸಂದರ್ಭದಲ್ಲಿ ತಾವು ಸಹ ಆ ಹೋಮದಲ್ಲಿ ಪಾಲ್ಗೊಂಡು ಯಾವುದೇ ಗ್ರಹ ಬಾಧೆಗಳಿರಲಿ ಅಥವಾ ನಿಮಗಿನ್ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅದನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಲಲಿತಾದೇವಿ ಅಂದ್ರೇನೆ ನಿಮ್ಮ ದುರಿತಗಳನ್ನೆಲ್ಲ ನಾಶ ಮಾಡುವಂಥದ್ದು. ಅಂದ್ರೆ ಕೆಟ್ಟದ್ದನ್ನೆಲ್ಲ ನಾಶ ಮಾಡುವಂಥ ದೈವವೇ, ದೇವತೆಯೇ ಅಮ್ಮನವರು. ಎಲ್ಲಾ ದೇವಾನುದೇವತೆಗಳ ಮಾತೆ ಆಕೆ. ಅದಕ್ಕೆ ಅವಳನ್ನ ನಾವು ಶ್ರೀಮಾತಾ ಅಂತ ಕರಿತೀವಿ. ಅಂತಹ ಶ್ರೀಮಾತೆಯ ಹೋಮವನ್ನ 8ನೇ ತಾರೀಕು 5ನೇ ತಿಂಗಳು 2024 ನಡೆಸ್ತಾ ಇದ್ದೇವೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂದ್ರೆ ನೀವು ಫೋನ್ ಮಾಡಿ ಆಫೀಸ್ನಲ್ಲಿ ಕೇಳಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಜಾತಕದಲ್ಲಿರೋ ದೋಷಗಳು ಸಹ ನಿವಾರಣೆ ಆಗುತ್ತೆ. ಆ ಲಲಿತಾ ಹೋಮಕ್ಕೆ ಬಂದು ಪಾಲ್ಗೊಳ್ಬಹುದು. ನಿಮ್ಮ ಕೈಲಾದ ಸೇವೆಯನ್ನು ಸಹ ನೀವು ಮಾಡಬಹುದು. ವೃಷಭ ರಾಶಿಯವರ 2024 ಗುರುಬಲ ವಿಶೇಷವಾದಂತಹ ಮಾಹಿತಿಯನ್ನ ಹೊಂದಿರುವಂತಹ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.